Hello friends, welcome back to my YouTube channel. ಸೊ ಇವತ್ತಿನ ವಿಡಿಯೋ ಒಳಗ ನಾವ UPSC ಮೇನ್ಸ್ ಒಳಗ ಆನ್ಸರ್ ರೈಟಿಂಗ್ ಒಳಗ ಯಾವ್ಯಾವ ತರ ಪ್ಯಾಟರ್ನ್ ಡೈಗ್ರಾಮ್ ಗಳನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಯಾಂಪಲ್ ಡೈಗ್ರಾಮ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಅಂಡ್ ನಾ ಮೊದ್ಲ ಹೇಳಿದಂಗ ನಿಮಗ UPSC ಒಂದ್ ಏನ್ ಜರ್ನಿ ಐತ್ಲ ಅಲ್ಲಿ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಆಪ್ಷನಲ್ ಆಗಿರ್ಬೋದು, ಇಂಟರ್ವ್ಯೂ ಪ್ರತಿ ಒಂದು ಟಾಪಿಕ್ ನಾ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೇನೆ ಅಂತ ಏನ್ ಪ್ರಾಮಿಸ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ನಾ ಮಾಡೇನಿ. ಏನ್ ರಿಮೈನಿಂಗ್ ಪೆಂಡಿಂಗ್ ಕಂಟೆಂಟ್ ಬಗ್ಗೆ ಈಗ ವಿಡಿಯೋಸ್ ನ ಮಾಡತ್ತೇನಿ. ಸೊ ಹಿಂಗಾಗಿ ಇವತ್ತಿನ ವಿಡಿಯೋ ಒಳಗ ನಾನು UPSC ಮೇನ್ಸ್ ಒಳಗ ಆನ್ಸರ್ ರೈಟಿಂಗ್ ಟೈಮ್ ಒಳಗ ಯಾವ ತರ ಡ್ರಾಯಿಂಗ್ಸ್ ಆಗಿರ್ಬೋದು, ಡೈಗ್ರಾಮ್ಸ್ ನ ನಾವ ಹೆಂಗ್ ಯೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನೋಡೋಣ. ಜೊತೆಗೆ ಇನ್ನವರೆಗೂ ಯಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಡೈಗ್ರಾಮ್ಸ್ ನಿಮ್ಗೆ ಯಾವ ತರ ಇಷ್ಟ ಬಂದಂಗ್ ಹಾಕೋಬಹುದು, ಬಟ್ ಯಾವ ತರ ಪಾಯಿಂಟ್ಸ್ ನೆಲ್ಲ ಯೂಸ್ ಮಾಡ್ಕೋಬಹುದು ಅಂತ ಒಂದು ಎಕ್ಸಾಂಪಲ್ ಜೊತೆ ಶೇರ್ ಮಾಡ್ತೇನೆ. ಸೊ ಈ ತರ ನೀವು ಏನಾರ ಒಂದು ಒಡ್ಡಿ ತರ ಎಲ್ಲ ಹಿಂಗ್ ಹಾಕೊಂಡ್ ಕಸ ಇದಕ್ಕೆ ಮಾರ್ಕ್ ಹಾಕೊಂಡ್ ಕಸ ನೀವು ಆನ್ಸರ್ಸ್ ನ ಬರಿಬಹುದು. ಇನ್ನೂ ಆಕ್ಟಿವ್ ಗೆ ಅನಿಸ್ತೈತಿ. ಸೊ ಇಲ್ಲಿ ನೀವು ಯಾವ ತರ ಯೂಸ್ ಮಾಡ್ಕೋಬಹುದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಡ್ಡಿಂಗ್ ಏನ್ ಹಾಕೋಬೇಕು ಅಂದ್ರೆ ಟೈಪ್ಸ್ ಆಫ್ ರಾಕ್ಸ್ ಅಂದ್ರೆ ಏನೋ ರಾಕ್ಸ್ ಬಗ್ಗೆ ಜಿಯೋಗ್ರಫಿಕಲ್ ಏನಾರ ಕ್ವಶನ್ ಬಂತು. ಈಗ ಟೈಪ್ಸ್ ಆಫ್ ರಾಕ್ಸ್ ಏನಾರ ಒಂದು ಟಾಪಿಕ್ ಮೇಲೆ ನಿಮ್ಗೆ ಬರೆಯೋದಿತ್ತಂದ್ರ ಸೊ ಟೈಪ್ಸ್ ನ ನೀವು ಆಡ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಇಲ್ಲಿ ಏನಂತಂದ್ರ ಇಗ್ನೇಷಿಯಸ್ ರಾಕ್ಸ್. ಈಗ ಸೊ ರಾಕ್ಸ್ ಟೈಪ್ ನಿಮಗ್ ಗೊತ್ತೈತಿ, ಇಗ್ನೇಷಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್, ಮೆಟಾಫಾರ್ಮಿಕ್ ರಾಕ್ಸ್, ಈ ತರ ಟೈಪ್ಸ್ ಅದಾವು. ಸೊ ಫಸ್ಟ್ ನಾವು ಇಗ್ನೇಷಿಯಸ್ ಬರೆಯೋನು. ಈಗ ಟೈಪ್ಸ್ ಆಫ್ ರಾಕ್ಸ್ ಅಂದಾಗ ನೀವು ಇಗ್ನೇಷಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್, ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಈ ತರ ಮೇನ್ ಏನದಾವಲ್ಲ ಅದನ್ನ ಬರಿಬೇಕು. ಆಮೇಲೆ ಅಗೇನ್ ಇಗ್ನೇಷಿಯಸ್ ರಾಕ್ಸ್ ಒಳಗೆ ಏನೇನ್ ಟೈಪ್ಸ್ ಅದಾವಲ್ಲ ಅದನ್ನೆಲ್ಲ ನೀವು ಚಿಕ್ಕದಾಗಿ ಒಂದು ಸ್ಟಾರ್ ಗಳನ್ನ ಹಾಕೊಂತ ಈ ತರ ನೀವು ಇಗ್ನೇಷಿಯಸ್ ರಾಕ್ಸ್ ಕೆಳಗ ಅದ್ರೊಳಗೆ ಮತ್ತೆ ಸಬ್ ಪಾಯಿಂಟ್ ಏನದಾವಲ್ಲ ಅದನ್ನ ಈ ತರ ಬರ್ಕೊಂತ ಹೋಗ್ಬೋದು. ಈ ತರ ಸ್ಟಾರ್ ಮಾರ್ಕರ್ ಹಾಕೊಡ್ರಿ ಅಥವಾ ಈ ತರ ಚಿಕ್ಕದ ಏರೋ ಮಾರ್ಕರ್ ಹಾಕೊಂಡ ಈ ತರ ಮಾಡ್ಕೋಬಹುದು. ಸೊ ಈ ತರ ಒಂದು 10-12 ಪ್ಯಾಟರ್ನ್ಸ್ ನಾ ಈ ಒಂದ್ ವಿಡಿಯೋದಾಗ ನಿಮ್ಗ ತೋರಿಸ್ತೇನೆ. ಸೊ ಈ ತರ ಎಲ್ಲ ನೀವು ಒಂದಷ್ಟು ಪ್ಯಾಟರ್ನ್ ಗಳನ್ನ ಯೂಸ್ ಮಾಡ್ಕೊಡ್ರಿ. ಈ ತರ ಏನಾರ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡ್ರಿ. ಈಗ ಮೇನ್ಸ್ ಒಳಗೇನೋ ಭಾರತ ತನ್ನ ನೆರೆಯ ದೇಶಗಳೊಡನೆ ಅದರ ಒಂದು ಸಂಬಂಧ ಯಾವ್ಯಾವ ತರ ಐತಿ ಅಂತಂದಾಗ ನೀವು ಇಲ್ಲಿ ಇಂಡಿಯನ್ ಬರತ್ ಕಸ, ಇಲ್ಲಿ ಚೀನಾ ಜೊತೆ ಏನೇನ ಐತಿ, ಈ ತರ ಪ್ರತಿಯೊಂದ್ರೊಳಗು ನೀವು ಪಾಯಿಂಟ್ಸ್ ನ ಈ ತರ ಬರದ್ರಿ ಅಂತಂದ್ರ ಇದು ನಿಮ್ಗ ಇನ್ನೂ ಒಂದು ಅಟ್ರಾಕ್ಟಿವ್ ವೇ ಒಳಗ ನಿಮ್ಗ ಬರ್ಯಾಕ್ ಸಿಗ್ತದ. ಅಂಡ್ ಅಂಕಗಳ ನಿಮಗ್ ಜಾಸ್ತಿ ಸಿಗ್ತಾವು. ಈಗ ಅಂದ ತಕ್ಷಣ ಬಹಳ ಜನ ವಿದ್ಯಾರ್ಥಿಗಳು ಮೇನ್ಸ್ ನ ಬರೀತಿರ್ತಾರು. ಸೊ ನಿಮ್ಮ ಆನ್ಸರ್ ಕಾಪಿ ಅವ್ರಿಗೆ ಡಿಫ್ರೆಂಟ್ ಅನಿಸ್ಬೇಕು ಅಂತಂದಾಗ ನೀವ್ ಈ ತರ ಮಸ್ತನು ಡ್ರಾಯಿಂಗ್ಸ್ ನ, ಐಡಿಯಾಸ್ ನ, ಪ್ಯಾಟರ್ನ್ಸ್ ನ ಯೂಸ್ ಮಾಡ್ಕೊಂಡ್ರೆ ಯುನಿಕ್ ಆಗಿ ನಿಮ್ಮ ಒಂದು ಆನ್ಸರ್ ನ ಬಳಸೋದ್ರಿಂದ ನೀವು ಹೆಚ್ಚಿಗೆ ಅಂಕಗಳನ್ನ ಪಡಿಬಹುದು. ಅಂಡ್ ಅದಕ್ಕ ಮೇನ್ಸ್ ಒಳಗ ಪ್ಯಾಟರ್ನ್ಸ್ ನ ಡೈಗ್ರಾಮ್ ಹಾಕೋದ್ರಿಂದ ವರ್ಕ್ ಆಗತೈತಿ, ಅಂಕಗಳು ಹೆಚ್ಚು ಸಿಗಾಕತ್ತಾವು. ಸೊ ಈ ತರ ಪ್ಯಾಟರ್ನ್ಸ್ ನ ನೀವು ನೋಟ್ ಮಾಡ್ಕೋಬಹುದು, ಈ ತರ ಮಾಡ್ಬೋದು. ಇನ್ನ ಪಿರಾಮಿಡ್ ಗಳ ವೈಸ್ ಏನಾರ ಎನ್ವೈರನ್ಮೆಂಟ್ ಒಳಗ ಏನಾರ ಬಂದು ಪಾಯಿಂಟ್ ವೈಸ್ ಬಂದು ಅಂತಂದ್ರ ಈ ತರ ಟ್ರಯಾಂಗಲ್ ನ ಯೂಸ್ ಮಾಡ್ಕೋಬಹುದು. ಅಂಡ್ ಈ ತರ ಸಿಂಪಲ್ ಒಂದೊಂದ್ಸಲ ನಮ್ಗೆ ಹೆಂಗ ಸಿಂಪಲ್ ಇರ್ತಾವು, ಬಟ್ ಫಸ್ಟ್ ಒಂಥರ ಏನ್ ಇರ್ತಾವು ಪ್ಯಾಟರ್ನ್ಸ್ ನ ಹೆಂಗ್ ಡ್ರಾಯಿಂಗ್ ಮಾಡ್ಬೇಕು, ನಂಗ್ ಡ್ರಾಯಿಂಗ್ ಬರಂಗಿಲ್ಲ, ಬೇಸಿಕ್ ಅದೇನ್ ಡ್ರಾಯಿಂಗ್ ಒಳಗ. ಸೊ ಇವಕ್ಕೆಲ್ಲ ಏನ್ ಕ್ಲಾಸಸ್ ಹೋಗ್ಬೇಕಂತ ಏನಿಲ್ಲ, ಇವೆಲ್ಲ ಸಿಂಪಲ್ ಪ್ಯಾಟರ್ನ್ಸ್. ಸೊ ಇವನ್ನೆಲ್ಲ ಯೂಸ್ ಮಾಡ್ಕೊಂಡ್ ಟ್ರೈ ಮಾಡ್ರಿ. ಇವ್ನ ಒಂದ್ಸಲ ಯೂಸ್ ಮಾಡ್ರಂದ್ರ ಆಮೇಲೆ ನಿಮ್ ಮೈಂಡ್ ಒಳಗ್ ಸ್ವತಃ ಬೇರೆ ಡ್ರಾಯಿಂಗ್ಸ್ ನ ಪ್ಯಾಟರ್ನ್ಸ್ ನ ರೆಡಿ ಮಾಡೋ ಐಡಿಯಾ ಸ್ವತಃ ನಿಮಗ ಬರ್ತಾವು. ಈ ತರ ನೀವು ಮಾಡ್ಕೊಂಡ ಸಿಂಪಲ್ ಏನಾರ ಚಿಕ್ಕ ವರ್ಡ್ಸ್ ನ ಬರೆಯುವಂತ ಆನ್ಸರ್ ಇತ್ತಂದ್ರೆ ಈ ತರ ಇಲ್ಲಿ ಬರ್ಕೊಂತ ಹೋಗ್ಬೋದು ನೀವ. ಸೊ ಇನ್ನ ಇಲ್ಲಿ ಈ ತರ ಈಗ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನಾರ ಬಂತಂದ್ರೆ ಹೆಡ್ಲೈನ್ ಹಾಕೋಬಹುದು, ಇಲ್ಲಿ ರೂಲ್ ಆಫ್ ಲಾ ಆಗಿರ್ಬೋದು. ಈ ತರ ಒಂದು ಬಾಕ್ಸ್ ಒಳಗೆ ಸಪರೇಟ್ ಆನ್ಸರ್ ನ ನೀವು ಇಲ್ಲೇ ಬರ್ಕೊಂತ ಹೋಗ್ಬೋದು. ಅಂಡ್ ವೆನ್ ಡಯಾಗ್ರಾಮ್ ಗಳನ್ನ ಯಾವಾಗ ಒಂದಷ್ಟು ಇಂಟರ್ಲಿಂಕ್ ಇದ್ದದ್ ಏನಾರ ಒಂದಷ್ಟು ಟಾಪಿಕ್ ಗಳು ಬಂದು ಅಂತಂದ್ರೆ ಹಿಂಗ ವೆನ್ ಡಯಾಗ್ರಾಮ್ ನ ಹಾಕೋಬಹುದು. ಅಂಡ್ ಈ ತರ ಇದನ್ನ ನೀವು ಮತ್ತೆ ಬೆಳೆಸ್ಕೊಂತಾನು ಹೋಗ್ಬೋದು. ಈ ತರ ಅಗೇನ್ ನೀವು ಇಲ್ಲಿ ಸಬ್ ಪಾಯಿಂಟ್ ಬಂದು ಅಂದ್ರೆ ಈ ತರ ಡ್ರಾಯಿಂಗ್ ನ ಈ ತರ ಪ್ಯಾಟರ್ನ್ ನ ನೀವು ಬೆಳೆಸ್ಕೊಂತಾನು ಹೋಗ್ಬೋದು. ಇದೆಲ್ಲಾಕ್ಕಿಂತ ಜೊತೆಗೆ ನಿಮಗ ಭಾರತದ ಒಂದು ಭಾರತ ನಕ್ಷೆ ಐತ್ಲ ಅದು ಕಂಪಲ್ಸರಿ ಬರ್ಲೇಬೇಕು. ಏನೋ ಪೊಲಿಟಿಕಲ್ ಇಶ್ಯೂ ಏನೋ ಒಂದ್ ಟಾಪಿಕ್ ಮೇಲೆ ಕ್ವಶನ್ ಬಂತಂದ್ರ ಇಂಡಿಯನ್ ಮ್ಯಾಪ್ ಅಂದ್ರೂ ಕಂಪಲ್ಸರಿ ಬರ್ಬೇಕಾಗ್ತೈತಿ. ಸೊ ಟ್ರೈ ಮಾಡ್ರಿ, ಅದನ್ನ ಕಲೀಲೇಬೇಕು ಮಸ್ಟ್ ಅನ್ಸುಟ. ಇನ್ ಈ ತರ ಪ್ಯಾಟರ್ನ್ಸ್ ಗಳನ್ನ ನೀವು ಯೂಸ್ ನ ಮಾಡ್ಕೋಬಹುದು. ಸೊ ಸಿಂಪಲ್ ಪ್ಯಾಟರ್ನ್ ಅದಾವ. ದೊಡ್ಡ ನೋಟ್ ಮಾಡ್ಕೊಳ್ರಿ ಬಿಗಿನಿಂಗ್ ಟೈಮ್ ಒಳಗ. ಆಮೇಲೆ ನಿಮ್ಗ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋದಂಗ ತಾನಾಗೆ ಬರ್ತಾವ್. ಸೊ ಇನ್ನು ಒಂದಷ್ಟು ಪ್ಯಾಟರ್ನ್ಸ್ ನಾನು ನಿಮ್ಗೆ ತೋರಿಸ್ತೇನೆ.
ಸೊ ಪ್ಯಾಟರ್ನ್ ಹೆಂಗಂದ್ರ ಬಿಗಿನಿಂಗ್ ಟೈಮ್ ಒಳಗ್ ಎಲ್ಲಾನು ಒಂಥರ ಏನೋ ದೊಡ್ಡದ ನಮಗ್ ಬರಂಗೆ ಇಲ್ಲ ಅನಿಸ್ತಿರ್ತದ. ಸೊ ನಾ ಅಂತೂ ನಿಮ್ ಪ್ರಾಮಿಸ್ ಮಾಡಿದ್ದೆ ಪ್ರತಿಯೊಂದನು UPSC ರಿಲೇಟೆಡ್ ನಿಮ್ ಡೌಟ್ಸ್ ಕ್ಲಿಯರ್ ಮಾಡ್ತೇನೆ. ನನ್ ಗೊತ್ತಿದ್ದ ಲೆವೆಲ್ಗಾರು ನಾ ನಿಮಗ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಕಾಸ. ಸೊ ಆ ಒಂದ್ ಮಾತಿಗೆ ನಾ ಬದ್ದಾಗೇನಿ ಅಂಡ್ ಆಲ್ಮೋಸ್ಟ್ ಎಲ್ಲಾ ವೇ ಒಳಗೂ ಹೇಳತ್ತೇನಿ. ಇನ್ ಲೈವ್ ಆನ್ಸರ್ ರೈಟಿಂಗ್ ಒಂದ್ ತೋರ್ಸ್ರಿ ಅಂತೇಳಿ ಕೇಳಾತಿದ್ರಿ, ಅದನ್ನೊಂದ್ ಆದಷ್ಟು ಬೇಗ ಮಾಡ್ತೇನೆ ನಾನು. ಈ ತರ ಏನಾರ ನಿಮ್ಗ ಬುಲೆಟ್ ಪಾಯಿಂಟ್ಸ್ ಒಳಗ ಬರೆಯೋದಿತ್ತು ಅಂದಾಗ ನೀವ್ ಈ ತರ ಸಿಂಪಲ್, ಈಗ ನೀವ್ ಜಸ್ಟ್ ಅಲ್ಲಿ ಹಂಗ ಸೆಂಟೆನ್ಸ್ ಬರ್ಕೊಂತ ಹೋಗೋಕಿಂತ ಈ ತರ ಏನಾರ ಒಂದ್ ಪ್ಯಾಟರ್ನ್ ಹಾಕಿ ಕಾಸ ನೀವ್ ಏನಾರ ಅದ್ರ ಮುಂದ್ ಪಾಯಿಂಟ್ಸ್ ನ ಬರಿತಾ ಹೋದ್ರೆ ಅದು ಇನ್ನೂ ಅಟ್ರಾಕ್ಟಿವ್ ಆಗಿ ಇರ್ತದ. ಸೊ ಏನಾರ ಎನ್ವೈರನ್ಮೆಂಟ್ ರಿಲೇಟೆಡ್ ಬಂತಂದ್ರೆ ಈ ತರ ಏನೋ ಒಂದ್ ಮೋಡಗಳನ್ನೆಲ್ಲ ತೆಗೆಯೋದಾಗಿರ್ಬೋದು, ಇಲ್ಲಿ ನೀವು ಪಾಯಿಂಟ್ಸ್ ನ ಬರಿಬಹುದು, ಮಿಡಲ್ ಒಳಗ ಪಾಯಿಂಟ್ಸ್ ನ ಬರಿಬಹುದು. ಈ ತರ ಆರೋ ಮಾರ್ಕ್ ಎಲ್ಲ ಹಾಕಿ ಕಾಸ ಅಂದ್ರೆ ಏನ್ ಗೊತ್ತಾ, ಈ ಪ್ಯಾಟರ್ನ್ ಹಾಕೋದ್ರಿಂದ ನೀವು ಯಾವ ತರ ಆನ್ಸರ್ ನ ನೀವು ಹೇಳಕ್ ಹೊಂಟಿರಿ, ನಿಮ್ಮೊಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಏನೈತ್ಲಾ ಅಲ್ಲಿ ಪ್ರೂವ್ ಆಗ್ತದ. ಯಾಕೋಸ್ಕರ ನೀವು ಪ್ಯಾಟರ್ನ್ ನ ಹಾಕ್ಬೇಕಾಗ್ತದ. ಇಂಟರ್ ಕನೆಕ್ಟೆಡ್ ಏನಾರ ನೀವು ಟಾಪಿಕ್ ಗಳನ್ನ ಹೇಳಾತಿದ್ರಿ ಅಂದ್ರ ಅವಾಗ ನೀವು ಈ ಬಾಕ್ಸಸ್ ಒಳಗ ಟಾಪಿಕ್ ನ ಬರದ ಈ ತರ ಎರೋ ಮಾರ್ಕ್ ಗಳನ್ನ ನೀವು ಕೊಡ್ಬೋದು. ಲೈಕ್ ಏನಾರ ಸೈಕಲ್ ಗಳ ಬಗ್ಗೆ ಮಾತಾಡತಿದ್ರಿ, ಯಾವ ಸೈಕಲ್ ಯಾವ ತರ ಇಂಟರ್ ಕನೆಕ್ಟ್ ಆಗ್ತೈತಿ ಆ ತರ ಆನ್ಸರ್ ನಿನ್ ಮಾಡುವಾಗ ಈ ತರ ಟ್ರಯಾಂಗಲ್ ಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ಎನ್ವೈರನ್ಮೆಂಟ್ ರಿಲೇಟೆಡ್ ಏನೋ ಒಂದಷ್ಟು ಟಾಪಿಕ್ ಬರೆಯತಿದ್ರಿ ಅಂದ್ರೆ ಈ ತರ ಇಷ್ಟು ಸಿಂಪಲ್ ಗಿಡ ಅಂತೂ ಎಲ್ಲಾರ್ಗು ತೆಗ್ಯಾಕ್ ಬರ್ತದ. ಎನ್ವೈರನ್ಮೆಂಟ್ ಇರ್ಲಿ ಏನೋ ಒಂದ್ ಟಾಪಿಕ್ಸ್ ಇದ್ದಾಗ ಈ ತರ ನೀವು ಮಾಡ್ಕೋಬಹುದು. ಅಂಡ್ ಜಸ್ಟ್ ಇಷ್ಟ ಒಂದ್ ಕ್ರಾಸ್ ಹಾಕೊಂಡ್ ಕಸ್ ಇದಕ್ಕ ಈ ತರ ಎರೋ ಮಾರ್ಕ್ಸ್ ಹಾಕೊಂಡ್ ಕಸ ಬುಲೆಟ್ ಪಾಯಿಂಟ್ಸ್ ಗಳನ್ನ ಬರಿಬಹುದು. ನಾರ್ಮಲ್ ಆಗಿ ಬರೋಕ್ಕಿಂತ ಈ ತರ ಪ್ಯಾಟರ್ನ್ಸ್ ಯೂಸ್ ಮಾಡ್ರೆ ಆನ್ಸರ್ ಅಟ್ರಾಕ್ಟಿವ್ ಅನಿಸ್ತಾವು. ಏನೋ ಒಂದು ಯೋಜನೆಗಳು ಸ್ಕೀಮ್ಗಳು ಇರ್ತಾವು. ಸೊ ಒಂದ್ ಪ್ಯಾರಾಗ್ರಾಫ್ ಬರೀತೀರಿ, ನೆಕ್ಸ್ಟ್ ಸ್ಕೀಮ್ಗಳು ಆ ಟಾಪಿಕ್ ರಿಲೇಟೆಡ್ ಏನಾರ ಒಂದ್ ಸ್ಕೀಮ್ಗಳು ಇದ್ದು ಅಂದ್ರೆ ಈ ತರ ಒಂದು ಎರೋ ಮಾರ್ಕ್ ಜೊತೆ ನೀವು ಬರೆದ್ರೆ ಇನ್ನೊಂಚೂರು ಅಟ್ರಾಕ್ಟಿವ್ ಅನಿಸ್ತದ ನಿಮ್ಮ ಒಂದು ಆನ್ಸರ್. ದೆನ್ ವೆರಿ ಸಿಂಪಲ್ 4 ಅಥವಾ 5 ಪಾಯಿಂಟ್ಸ್ ಏನಾರ ನಿಮ್ಗೆ ಈಕ್ವಲ್ ಒಳಗ್ ಶೇರ್ ಮಾಡಿ ಪಾಯಿಂಟ್ ನ ಬರೆಯೋದಿತ್ತಂದ್ರೆ ಈ ತರ ಯೂಸ್ ಮಾಡ್ಕೋಬಹುದು. ಅಂಡ್ ವಿಂಡ್ ಪ್ಯಾಟರ್ನ್ಸ್ ನ ನೀವು ಏನಾರ ಎಕ್ಸ್ಪ್ಲೇನ್ ಮಾಡೋರ್ ಇದ್ರಿ ಅಂತಂದ್ರ ಈ ತರ ಯೂಸ್ ಮಾಡ್ಕೋಬಹುದು ಡಯಾಗ್ರಾಮ್ ನ. ಸೊ ದೆನ್ ಈ ತರ ಸೊ ಸಿಂಪಲ್ ಡಯಾಗ್ರಾಮ್ ಗಳನ್ನ ಯೂಸ್ ಮಾಡ್ಕೊಂಡ ನಿಮ್ಮ ಒಂದು ಆನ್ಸರ್ ನ ನೀವು ಅಟ್ರಾಕ್ಟಿವ್ ಆಗಿ ಮಾಡ್ಕೋಬಹುದು. ಈ ತರ ಒಂದ್ ಸರ್ಕಲ್ ಹಾಕೊಂಡ್ ಕಸ ಇಲ್ಲೆಲ್ಲ ಈ ತರ ಕೊಟ್ಟು ಇಲ್ಲಿ ಬಾಕ್ಸ್ ಮಾಡ್ಕೊಂಡ್ ಕಸ ಇಲ್ಲೆಲ್ಲ ನೀವು ಆನ್ಸರ್ ನ ಇದ್ರ ಒಳಗನ ಆನ್ಸರ್ ಮುಗಿಸ್ಬಿಡೋದು. ಅಂದ್ರೆ ಏನಂದ್ರೆ ದೊಡ್ಡ ಪ್ಯಾರಾಗ್ರಾಫ್ ಒಳಗ್ ಬರೀದ ಅದ್ರದ ಒಂದು ಪುಟ್ಟ ಸಮರಿನ ನೀವು ಇದ್ರೊಳಗ ಇಲ್ಲಿ ಬರಿತಾ ಹೋದ್ರ ಇನ್ನೂ ಅಟ್ರಾಕ್ಟಿವ್ ಆಗಿ ಅನಿಸ್ತೈತಿ. ಅಂಡ್ ಮೇನ್ ಥಿಂಗ್ ಅಂದ್ರೆ ನಿಮ್ದೊಂದು ಇದು ಉಳಿತದ, ಟೈಮ್ ಸೇವ್ ಆಗ್ತದ. ಇಷ್ಟ್ರೊಳಗ್ ನೀವು ಇಂಪಾರ್ಟೆಂಟ್ ಒಂದಷ್ಟು ಸೆಂಟೆನ್ಸ್ ನ ಮತ್ತೆ ಬುಲೆಟ್ ಪಾಯಿಂಟ್ ಒಳಗ್ ಬರಿತಾ ಹೋದ್ರಿ ಅಂತಂದ್ರೆ ನಿಮ್ದು ಟೈಮ್ ಅನ್ನು ಕನ್ಸ್ಯೂಮ್ ಆಗ್ತೈತಿ. ಬಟ್ ಪ್ರತಿಯೊಂದು ಕ್ವಶನ್ಸ್ ನ ನೀವು ಅಟೆಂಡ್ ಮಾಡ್ಬೋದು. ಯಾಕಂದ್ರ UPSC ಒಳಗ್ ನೀವು ಒಂದ್ ಕ್ವಶನ್ ಗೆ ಆನ್ಸರ್ ನ 7 ನಿಮಿಷ ಒಳಗ್ ಮುಗಿಸ್ಬೇಕಾಗ್ತದ. 7 to 8 minutes ಒಳಗ್ ನೀವು ಒಂದ್ ಕ್ವಶನ್ ನ ಅಟೆಂಡ್ ಮಾಡಿರ ಅಷ್ಟ ನೀವು ಪೂರ್ತಿ ಪೇಪರ್ ನ ಇನ್ ಟೈಮ್ ಒಳಗ್ ಮುಗ್ಸಾಕ್ ಆಗ್ತೈತಿ. ಸೊ ಇನ್ ಟೈಮ್ ಒಳಗ್ ನಿಮಗ ಈ ಒಂದಷ್ಟು ಡಯಾಗ್ರಾಮ್ಸ್ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾವು. ಸೊ ಈ ತರ ಡೈಮಂಡ್ ಶೇಪ್ ಮಾಡ್ಕೋಬಹುದು. ಈ ತರ ಇಲ್ಲೆಲ್ಲ ಆರೋ ಮಾರ್ಕ್ ಹಾಕೊಂಡು ಇಲ್ಲೆಲ್ಲ ಬರ್ಕೋಬಹುದು. ಈಗೇನೋ ಒಂದು ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ನ ಹೇಳ್ರಿ, ಭಾರತದ ಒಂದ್ ಮಾನ್ಸೂನ್ ಒಳಗೋ ಅಥವಾ ಯಾವ ತರ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಅದಾವು ಅಂದಾಗ ಈ ತರ ಒಂದ್ ಪ್ಯಾಟರ್ನ್ಸ್ ನ ಈ ತರ ಯೂಸ್ ಮಾಡ್ಕೋಬಹುದು. ಲೈಕ್ ಇನ್ ಬಿಟ್ವೀನ್ ನೀವು ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಹಾಕಿ ಕಸ ಯಾವ್ಯಾವ ಫ್ಯಾಕ್ಟರ್ಸ್ ಪರಿಣಾಮ ಬೀರಾತಾವು ಅಂತೇಳಿ ಏನಾರ ಸೆಂಟೆನ್ಸ್ ಇತ್ತಂದ್ರೆ ಆ ಪಾಯಿಂಟ್ಸ್ ನ ನೀವು ಇಲ್ಲಿ ಬರ್ಕೋಬಹುದು. ಈ ತರ ಯೂಸ್ ಮಾಡಬಹುದು. ಸೊ ಒಂದಷ್ಟು ಸಿಂಪಲ್ ಡ್ರಾಯಿಂಗ್ಸ್ ನ ನಾನು ಪ್ಯಾಟರ್ನ್ಸ್ ನ ಇಲ್ಲಿ ಹೇಳಕ್ ಟ್ರೈ ಮಾಡೇನಿ, ಶೇರ್ ಮಾಡೇನಿ. ಈ ತರ ಎಲ್ಲ ಒಂದಷ್ಟು ಪಾಯಿಂಟ್ಸ್ ನೀವು ಇಲ್ಲೆಲ್ಲ ಪಾಯಿಂಟ್ಸ್ ನ ಬರೀತಾ ಹೋಗ್ಬೋದು. ಸೊ ಆಲ್ಮೋಸ್ಟ್ ಒಂದು 10 to 15 ಪ್ಯಾಟರ್ನ್ಸ್ ಹೇಳೇನ್ ಅನ್ಕೋತೇನಿ. ಡೆಫಿನೆಟ್ಲಿ ಯೂಸ್ ಆಗ್ತಾವು. ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಯಾವಾಗ ಮೀನ್ಸ್ ಆನ್ಸರ್ ರೈಟಿಂಗ್ ನ ಮಾಡ್ತಿರ್ತೇರ ಅವಾಗ ಲೈವ್ ಆನ್ಸರ್ ರೈಟಿಂಗ್ ನ ಆದಷ್ಟು ಬೇಗ ಮಾಡ್ತೇನೆ. ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.